ಒಂದಿನ ರುಕ್ಮಿಣಿ ಊಟದ ನಂತರ ಶ್ರೀಕೃಷ್ಣನಿಗೆ ಹಾಲನ್ನು ಕೊಡ್ತಾಳೆ. ಹಾಲು ಬಿಸಿ ಇರೋದ್ರಿಂದ ಹಾಲನ್ನು ಕುಡಿದ ಶ್ರೀಕೃಷ್ಣ ಹೃದಯದಲ್ಲಿ ಉರಿ ಶುರು ಆಗುತ್ತೆ. ಆಗ ಶ್ರೀಕೃಷ್ಣ ರಾಧೆ ಅಂತ ಅಂದಾಗ ರುಕ್ಮಿಣಿ ಹೇಳ್ತಾಳೆ, ಅಂಥದ್ದೇನಿದೆ ರಾಧೆಯಲ್ಲಿ, ಪ್ರತಿಯೊಂದು ಉಸಿರಿನಲ್ಲೂ ರಾಧೆ ಹೆಸರು ಹೇಳ್ತೀರಾ, ನಾನು ಕೂಡ ನಿಮ್ಮನ್ನು ಅತಿಯಾಗಿ ಪ್ರೀತಿಸ್ತೀನಿ ಅಂತ ಹೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ, ದೇವಿ ನೀನು ಯಾವತ್ತಾದರೂ ರಾಧೆಯನ್ನು ನೋಡಿದ್ಯಾ ಅಂತ ಕೇಳಿದಾಗ ರಾಧೆ ಅಂತಾಳೆ, ಇಷ್ಟು ಪ್ರೀತಿಸೋ ನನ್ನ ಗಂಡ ರಾಧೆ ಹೇಗಿರಬಹುದು ಅಂತ ತಿಳ್ಕೊಳ್ಳೇಬೇಕು ಅಂತ ಮರುದಿನ ರಾಧೆ ಇರುವ ಅಂತಃಪುರಕ್ಕೆ ರುಕ್ಮಿಣಿ ಹೋಗ್ತಾಳೆ. ಅಲ್ಲಿ ಅಂತಃಪುರದ ಹೊರಗಡೆ ಸುಂದರವಾದ ಒಬ್ಬಳು ಯುವತಿ ಇರ್ತಾಳೆ. ಇವಳೇ ರಾಧೆ ಇರಬೇಕು ಅಂತ ಹೇಳಿ ರುಕ್ಮಿಣಿಗೆ ನಮಸ್ಕಾರ ಮಾಡ್ತಾಳೆ. ಆ ಸುಂದರ ಯುವತಿ ನೀವು ಯಾರು ಅಂತ ಕೇಳ್ತಾಳೆ. ತನ್ನ ಪರಿಚಯ ತಿಳಿಸಿದಾಗ ಬಂದ ಕಾರಣ ಕೂಡ ತಿಳಿಸ್ತಾಳೆ. ಆಗ ಯುವತಿ ನಗ್ತಾ ಹೇಳ್ತಾಳೆ, ನಾನು ರಾಧೆಯಲ್ಲ, ರಾಧೆಯ ದಾಸಿ. ನೀವು ರಾಧೆಯನ್ನು ಭೇಟಿ ಮಾಡಬೇಕಾದ್ರೆ ನೀವು 7 ದ್ವಾರಗಳನ್ನು ಪಾರು ಮಾಡಿ ಹೋಗಬೇಕು ಅಂತ. ಹಾಗೆಯೇ ರುಕ್ಮಿಣಿ ರಾಧೆಯನ್ನು ಭೇಟಿ ಮಾಡಲು 7 ದ್ವಾರಗಳನ್ನು ಪಾರು ಮಾಡಿ ಹೋಗ್ತಾಳೆ. ರಾಧೆಯ ದಿವ್ಯ ಸೌಂದರ್ಯವನ್ನು ನೋಡಿ ರುಕ್ಮಿಣಿ ಬೆರಗಾಗ್ತಾಳೆ. ರುಕ್ಮಿಣಿ ರಾಧೆಗೆ ನಮಸ್ಕರಿಸುತ್ತಾ ಕೈಕಾಲುಗಳ ಮೇಲೆ ಆದ ಸುಟ್ಟ ಗಾಯವನ್ನು ನೋಡಿ ಕೇಳ್ತಾಳೆ, ಹೇ ದೇವಿ, ಈ ಗಾಯ ಹೇಗಾಯ್ತು ಅಂತ. ರಾಧೆ ಅದಕ್ಕೆ ಉತ್ತರ ಹೇಳ್ತಾಳೆ, ನಿನ್ನೆ ನೀವು ಶ್ರೀಕೃಷ್ಣನಿಗೆ ಹಾಲು ಕೊಟ್ರಲ್ಲ, ಆ ಹಾಲು ಬಹಳ ಬಿಸಿಯಾಗಿತ್ತು. ಅದನ್ನು ಕುಡಿದ ಶ್ರೀಕೃಷ್ಣನ ಹೃದಯದಲ್ಲಿ ಗಾಯವಾಯಿತು. ಶ್ರೀಕೃಷ್ಣನ ಹೃದಯದಲ್ಲಿ ನಾನು ಸದಾ ವಾಸ ಮಾಡುತ್ತಿರ್ತೇನೆ. ಹಾಗಾಗಿ ಶ್ರೀಕೃಷ್ಣನ ಹೃದಯದಲ್ಲಿ ಆದ ಗಾಯ ನನ್ನ ಮೈ ಮೇಲೆ ಬಂದಿದೆ ಅಂತ ಹೇಳ್ತಾಳೆ. ನಾನು ಯಾವಾಗಲೂ ಶ್ರೀಕೃಷ್ಣನ ಹೃದಯದಲ್ಲಿರೋದ್ರಿಂದ ಶ್ರೀಕೃಷ್ಣನಿಗೆ ಯಾವ ನೋವಾಗುತ್ತೋ ಅದು ನನಗೂ ಕೂಡ ಆಗುತ್ತೆ ಅಂತ ಹೇಳ್ತಾಳೆ. ರುಕ್ಮಿಣಿಗೆ ಆಗ ಅರ್ಥ ಆಗುತ್ತೆ, ಕೃಷ್ಣ ಯಾಕೆ ರಾಧೆ ರಾಧೆ ಅಂತ ಇರ್ತಾನೆ ಅಂತ. Download ShareChat.